ಅಯ್ಯೋ ಎಂತ ಮರ ಇದು, ಒಳ್ಳೇದುಂಟಲ್ಲ. ಯುವರಾಣಿ ಕನಕಾವತಿ ಅವರು ಬಂದಿದ್ದಾರೆ, ಅವರ ಕಣ್ಣಿಗೊಂದು ಬೀಳುವರು. ಹೌದಾ? ಅವ್ರು ನಮ್ಮ ಕಣ್ಣಿಗೆ ಬೀಳ್ತಾರೆ ನೋಡುವ. ಅರ್ಧ ಜೀವ ಉಳಿಸ್ಕೊಂಡು ಬಂದಿದ್ದಾರೆ, ಪೂರ್ತಿ ತೆಗಿಬೇಡಿ. ಇವರೇ ನಾನು ಹೇಳುದು ಹೇಳಿ. ಎಷ್ಟು ಜನ ಮರ ಇದು, ಉದ್ದದ್ದು ಇದು ಹೇಳುದು ಇವರೇ. ಎಲ್ಲಿ ದೊಡ್ಡದು ವರ್ಷ ಇಳಿಸುವಾಗ ಕೈ ನೀರಿಗೆ ತಾಗಿದ್ರೆ ಕೊಂದಾಗ್ತೇನೆ ನಮ್ಮ ಕೇಂಡ. ಊಟ ಹಸಿವಲ್ಲಿ ಜೀವ ಹೋಗಿತ್ತು. ಇಲ್ಲಿ ಹೋಗ್ಬೇಡ, ಯಾರನ್ನು ಹಿಡಿಯುದು ಯಾರನ್ನು ಬಿಡುವುದು ಗೊತ್ತಾಗೋದಿಲ್ಲ. ಇವರಿಗೆಂತ ತಿನ್ಸೇ ಕರ್ಕೊಂಡು ಬರ್ಬೇಕಿತ್ತ ಅಂತ ಕರ್ಮಕ್ಕ. ಎಂತ ಮರ ಕಾಡ ಮನುಷ್ಯರಿಗೆ ಮಾಡ್ತೀವಿ. ಚೆನ್ನ ವೀರಮಬಲನ್ನ ಎಷ್ಟು ಸಮಯ ಆಯ್ತು ಮರೆಯ ಕಾಣ್ಲಿಕ್ಕಿಲ್ಲ. ಅದು ಅರಸರನ್ನು ಗುಪ್ತಾಚಾರ ವಿಭಾಗಕ್ಕೆ ಹಾಕಿದ್ದಾರೆ, ಹಾಗೆ ಯಾರು ಸಹ ಕಾಣ್ಲಿಕ್ಕಿಲ್ಲ. ಹೌದಾ? ತುಂಬಾ ಗುಪ್ತ. ನೀವು ಊಟ ಮಾಡಿ, ಕೈ ಒಣಗ್ಲಿಕ್ಕೆ ಬಿಡ್ಬೇಡಿ. ಒಮ್ಮೆ ತಿನ್ನಿ ಬರ್ರಿ ಬೇಗ. ಗುರುಕರೇ, ಇಲ್ಲಿವರೆಗೆ ಆದ ಕೆಲಸದೊಂದು ಲೆಕ್ಕ ತಗೊಳ್ಳಿ. ಇನ್ನೆಂತ ಬೇಕಂತ ಹೇಳಿದ್ರೆ ಅರಸರ ಹತ್ರ ಅನುಮತಿ ತಗೊಂಡು ಬೇಗ ಸಿಗುವಾಗ ಮಾಡ್ತೇನೆ. ಕಲ್ಲಲ್ಲಿ ಕಾರ್ಣಿಕ ಕಾಣ್ತಾ ಉಂಟು, ಕೆತ್ತೋದು ಬೇಕಾ? ಕದಂಬರು ಇಷ್ಟು ಚಂದದ ದೇವಸ್ಥಾನ ಕಟ್ಟಿಸಿದ್ದಾರೆ, ಗರ್ಭಗುಡಿಯಲ್ಲಿರುವ ದೇವರು ಚಂದ ಕಾಣೋದು ಬೇಡವಾ? ಆರಂಭಿಸಿ. ಕಾಪಾಡಪ್ಪ ದೇವ್ರೇ. ಸ್ವಲ್ಪ ಅಪಶಕುನ ಆಯ್ತಾ ಅಂತ. ನೀವಿದ್ದೀರಾ? ಹೊರಗೆಲ್ಲ ಕೂತ್ಕೊಳ್ಳಿ. ಇದೊಂದು ಹೆಣ್ಣು ಜೇನ ಅಂತ ಸಾವು. ಬಾಯ್ಲಿ. ಎಂತ ಸೈನಿಕವಾ? ನಿನ್ನನ್ನು ಕಾಪಾಡ್ಲಿಕ್ಕೆ ಸೈನಿಕರೇ ಆಗ್ಬೇಕಾ? ಇಂಥದ್ದು ನಿಂತು ನೀನು ನನ್ನ ಬಂಜದೂಟ ಮಾಡಿ ಹೋಗುದಂತ. ಅವಳು ದೊಡ್ಡ ಜನ ಆದ್ರೆ ಅವಳಿಗೆ ಆಯ್ತಾ? ಎಂತ ಇಲ್ಲ.